ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಎಂಥ ರೆಸಿಪಿ ಮಾಡಿದ್ದೀನಿ ಅಂತ ಹೇಳಿದರೆ, ಇದು ಏನು ಅಂತ ನಿಮಗೂ ಸಹ ಅಂದಾಜಾಗ್ತಾ ಇಲ್ಲ. ಆದರೆ ಇದು ಗರಿ ಗರಿಯಾಗಿ ಸ್ಮೂತಾಗಿ ಸಾಫ್ಟಾಗಿರ್ತದೆ, ಒಳಗೆ ಮೇಲೆ ಕ್ರಿಸ್ಪಿಯಾಗಿರುತ್ತೆ. ಇದನ್ನು ಹೇಗೆ ಮಾಡೋದು ಅಂತ ನೋಡುವ. ನಾನು ನೋಡಿ, ಇದು ಅಂಗನವಾಡಿಯಲ್ಲಿ ಬಾಲ್ವಾಡಿಯಲ್ಲಿ ಕೊಡ್ತಾರೆ. ಇದು ಮಿಲೆಟ್ ಪೌಡರ್ ಅಂತ. ಇದನ್ನು ಮಕ್ಕಳಿಗೆ ತುಂಬ ಇಷ್ಟ ಆಗ್ತದಂತೆ. ಇದರಲ್ಲಿ ಕೆಲವೆಲ್ಲ ಧಾನ್ಯಗಳೆಲ್ಲ ಪುಡಿ ಮಾಡಿರ್ತಾರೆ, ಸ್ವೀಟ್ ಆಗಿರ್ತದೆ. ಇದನ್ನು ತಗೊಂಡಿದ್ದೀನಿ ನಾನು. ಇದು ನೋಡಿ, ನಾನು ಜಲಸಿ ಅದು ಜಲಡಿ ಹಿಡಿದು ಅದರಲ್ಲಿ ಸ್ವಲ್ಪ ಬೆಲ್ಲ, ಎಲ್ಲ ಸ್ವೀಟ್ ಅಂಶ ಬೆಲ್ಲ ಇರ್ತದೆ, ಸ್ವಲ್ಪ ಹಾಕಿ ಜಲಡಿಸಿ ತಗೊಂಡಿದ್ದೀನಿ. ಯಾಕೆಂದರೆ ಸ್ವಲ್ಪ ಪೌಡರ್ ಟೈಪ್ ಸಿಕ್ಕಿದರೆ ನಮಗೆ ತುಂಬ ಒಳ್ಳೆಯದಾಗ್ತದೆ ಅಂತ. ಇದನ್ನು ನಾನು ಒಂದು ಕಪ್ಪಷ್ಟು ತಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕುವ. ಇದಕ್ಕೆ ಬೊಂಬೈ ಸಜ್ಜಿಗೆ ಅಂತ ಹೇಳ್ತಾರೆ ನೋಡಿ, ಬಾಂಬೆ ರವೆ ಅಂತ, ಅದೊಂದು 2 ಸ್ಪೂನ್ ಹಾಕ್ತಾಯಿದ್ದೀನಿ. ಈಗ ಸ್ವಲ್ಪ ಎಳ್ಳು, ಕಪ್ಪು ಮತ್ತು ಬಿಳಿ ಯಾವ್ದು ಆಗ್ಬೋದು, ಜೀರಿಗೆ ಸಹ ಆಗ್ಬೋದು, ಇಲ್ಲದೇ ಬಡೆ ಸೊಪ್ಪು ಹಾಕ್ಬೋದು. ನಿಮ್ಗೆ ಯಾವ್ದು ಇಷ್ಟ ಆಗ್ತದೆ ಅದು ತಗೊಳ್ಳಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ, ಸ್ವಲ್ಪ ಮಸಾಲೆಗೆ ಆಗಲಿ ಅಂತ. ಸ್ವಲ್ಪ ನೀರು ಹಾಕ್ಕೊಂಡು ನಾವು ಬಿಡು ಮಾಡಿ ಸ್ವಲ್ಪ ಅಂದರೆ ನೀರು ತುಂಬ ಹಾಕ್ಕೊಳ್ಬಾರ್ದು, ಬೇಗ ಇದಾಗಿಬಿಡ್ತದೆ. ಹಾಗೆ ನಮಗೆ ಎಷ್ಟು ಸ್ವಲ್ಪ ನೀರು ಬೇಕು ಹಾಗೆ ಚಿಮ್ಕಿಸ್ಕೊಂಡು ಇದನ್ನು ಕಲಿಸ್ಕೊಳ್ಳುವ. ನೋಡಿ, ಈ ಥರ ಕಲಿಸ್ಕೊಂಡಿದ್ದೀನಿ. ಇದು ಚೆಂದ ಮಾಡಿ ನಾವು ಮಿಕ್ಸ್ ಮಾಡಿ ಇದನ್ನು ಮುಚ್ಚಿಡುವ. ಒಂದು ಅರ್ಧ ಗಂಟೆ ಮುಚ್ಚಿಟ್ಟು ಸಾಕು. ಯಾಕೆಂದರೆ ಸ್ವಲ್ಪ ಇದು ಜೀರಿಗೆ ನಾವು ಇದೆಲ್ಲ ಹಾಕಿದ್ದೀವಲ್ಲ, ಅದು ಸ್ವಲ್ಪ ಸೆಟ್ ಆಗಲಿಕ್ಕೆ ಅಂತ ಒಂದು ಸ್ಟೀಲ್ ಇದೊಂದು ಮುಚ್ಚಳ ಮುಚ್ಚಿ ನಾವು ಮುಚ್ಚಿಡುವ. ನೋಡಿ, ಹೀಗೆ ಒಂದು ಅರ್ಧ ಗಂಟೆ ಆಗಿದೆ. ಇದು ತೆಗೆದು ನೋಡಿ, ನಮಗೆ ಈ ಥರ ಉಂಡೆ ಮಾಡ್ಕೊಳ್ಬೇಕು. ಅದರ ಅಡಿಯಲ್ಲಿ ಸ್ವಲ್ಪ ಮೈದಾ ಸಹ ಹಾಕ್ಬೋದು, ನಿಮಗೆ ಗೋಧಿ ಹಿಟ್ಟು ಹಾಕಿದರೆ ಆಗ್ಬೋದು. ನಿಮಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ಹಾಕ್ಕೊಳ್ಳಿ. ಅಂದರೆ ನಮಗೆ ಅದು ನಾದಲಿಕ್ಕೆ ಸ್ವಲ್ಪ ಅಂಟು ಬರಬಾರ್ದು ಅಂತ, ಸ್ವಲ್ಪ ಅಂಟ್ಕೊಳ್ಬಾರ್ದು ಅಂತ ಹಾಕಿದ್ದೀನಿ. ನಾನು ಸ್ವಲ್ಪ ಹಾಕ್ಕೊಂಡಿದ್ದೀನಿ, ನೀವು ಬೇಕಿದ್ರೆ ಎಣ್ಣೆ ಹಚ್ಕೊಂಡು ಬೇರೆ ಹಾಕ್ಕೊಳ್ಳಿ. ನೋಡಿ, ಈಗ ಲಟ್ಟಿಸ್ಕೊಂಡಿದ್ದೀನಿ. ಸ್ವಲ್ಪ ಲಟ್ಟಿಸ್ಕೊಂಡು ನಾನೊಂದು ಲೋಟ ಸಹಾಯದಿಂದ ಅದನ್ನು, ನಮಗೆ ಲೋಟದ ಆಕಾರ ನಿಮಗೆ ರೌಂಡ್ ಬೇಕಿದೆ, ಯಾವ ಆಕಾರ ಬೇಕೋ ಆ ಥರ ಆಕಾರದಲ್ಲಿ ಮಾಡಿ. ನಾನು ಲೋಟೆಯಲ್ಲಿ ಚಿಕ್ಕದಾಗಿ ನೋಡಿ, ಇಷ್ಟು ಚಿಕ್ಕದಾಗಿ ತೆಗಿತೇನೆ. ಸ್ವಲ್ಪ ದಪ್ಪ ಟೈಪ್ ಇರಲಿ, ಅದು ಉಬ್ಬಿಕೊಂಡು ಬರ್ತದೆ. ಹಾಗೆ ಗರಿಯಾಗಿ ಸಹ ಬರ್ತದೆ. ನೋಡಿ, ಎಣ್ಣೆ ಇಟ್ಟಿದ್ದೀನಿ, ಒಂದೊಂದೇ ಹಾಕೊಂಡು ಅದ್ರ ಮೇಲೆ ಸ್ವಲ್ಪ ಎಣ್ಣೆ ಹಾಕಿದರೆ ಉಬ್ಬಿ ಬರ್ತದೆ. ಅದು ನಾವು ಪೂರಿ ಉಬ್ಬಿ ಬರ್ತದೆ ಹಾಗೆ, ಒಳಗಡೆ ಮೆದುವಾಗಿ ಹೊರಗಡೆ ಕ್ರಿಸ್ಪಿಯಾಗಿ ಬರ್ತದೆ. ಎಷ್ಟು ಚೆಂದ ಬರ್ತದೆ, ತಿಂತಾ ಇರಬೇಕು ಅಂತ ಅನಿಸುತ್ತೆ. ನಾವು ಬೇರೆ ಇದರಲ್ಲಿ ಮಾಡಿ ನೋಡಿದ್ದೀವಿ, ಇದರಲ್ಲಿ ಒಂದು ಸಲ ಮಾಡಿ ನೋಡಿ ಹೇಗಾಗ್ತದೆ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಡಿ. ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ಬರ್ತೀನಿ. ಆದರೆ ನಿಮ್ಮ ಸಪೋರ್ಟ್ ನಮಗೆ ಮುಖ್ಯ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಎಲ್ಲರಿಗೂ ಸಹ ಧನ್ಯವಾದಗಳು. ಹೀಗೆ ನನ್ನ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳಿಕೊಂಡು